ಸೊ ಹೈ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಏನಪ್ಪ ಅಂತಂದರೆ ಅದು ರೀಲ್ಸ್ ನೋಡುವ ಆಪ್ಷನ್ ತುಂಬ ಜನರಿಗೆ ಶೋ ಆಗ್ತಾ ಇಲ್ಲ. ಅದು ಯಾವ ರೀತಿ ಆಗ್ತಾ ಇದೆ ಅಂದರೆ ಕೆಲವು ಐಡಿಸ್ಗಳಲ್ಲಿ ಮಾತ್ರ ಆಗ್ತಾ ಇರುವಂಥದ್ದು. ನನ್ನಲ್ಲಿ ಮಲ್ಟಿಪಲ್ ಐಡಿ ಇದೆ, ಅಂದರೆ 2 ಐಡಿಗಳಿವೆ. ಒಂದು ಐಡಿಯಲ್ಲಿ ಆ ಪ್ರಾಬ್ಲಮ್ ಆಗ್ತದೆ, ಇನ್ನೊಂದು ಐಡಿಯಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಇದಕ್ಕೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಪ್ಡೇಟ್ ಬಂದ ಮೇಲೇ ನೋಡ್ಕೋಬೇಕು. ಇದಕ್ಕೆ ನಾನು ನಿಮಗೆ ಟೆಂಪ್ರರಿ 3 ಸೊಲ್ಯೂಷನ್ನ ಕೊಡ್ತೀನಿ. 3 ಸೊಲ್ಯೂಷನ್ ಮತ್ತು ಜೆನ್ಯೂನ್ ಇರುವಂಥದ್ದು. ಇದು 100% ವರ್ಕ್ ಆಗೇ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಒಂದು ಮೋಡ್ ಅಪ್ಲಿಕೇಶನ್ನ ತಗೋಬೇಕಾಗತ್ತೆ. ಎರಡನೇದಾಗಿ ಮತ್ತು ನೀವು ಅಂದರೆ ಒಂದು ಬೇರೆನೇ ಅಕೌಂಟ್ ಮಾಡಬೇಕಾಗತ್ತೆ. ಮೂರನೇದಾಗಿ ನಿಮಗೆ ಚಾಟ್ ಕ್ಲೀನ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ನೀವು ಮಾಡ್ಬೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅದರ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಅದರಲ್ಲಿ ಯಾವ್ಯಾವ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು ಮತ್ತು ಯಾವ್ಯಾವ ಸೆಟ್ಟಿಂಗ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮೊದಲು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ಯಾವುದೇ ನಾನು ವೀಡಿಯೋನ ಇದ್ರ ರಿಲೇಟೆಡ್ ಅಥವಾ ಬೇರೆ ಯಾವುದು ಟೆಕ್ ರಿಲೇಟೆಡ್ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಡೀರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೀವು ಮೊದಲನೇ ಟ್ರಿಕ್ನ ಈಗ ನೋಡ್ಕೊಳ್ಳಿ. ಮೊದಲು ನಾನು ಸ್ಟಾರ್ಟಿಂಗಾಗಿ ಈಗ ಇನ್ಸ್ಟಾಗ್ರಾಮ್ಗೆ ಹೋಗ್ತೀನಿ. ಇನ್ಸ್ಟಾಗ್ರಾಮ್ಗೆ ಹೋದಾಗ ನೀವು ನೋಡ್ಕೋಬೋದು, ಇಲ್ಲಿ ಕೆಳಗೆ ನಂದು ಇದನ್ನು ಶೋ ಆಗ್ತಾಯಿಲ್ಲ ರೀಲ್ಸ್ ಆಪ್ಷನ್ನು. ಅವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಂದು ಇದೇ ಮೇನ್ ಅಕೌಂಟ್ನ ನಾನು ಯೂಸ್ ಮಾಡಬೇಕಂದ್ರೆ ಸಿಂಪಲಿ ನಾನು ಪ್ರತಿ ಸಲ ಲಾಗಿನ್ ಮಾಡೋದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, ಆ್ಯಪ್ ಇನ್ಫೋದಲ್ಲಿ ಹೋಗಿ ಸ್ಟೋರೇಜ್ ಚಾರ್ಟ್ ಅಂತ ಇದೆಯಲ್ಲ, ಕ್ಲಿಯರ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಗ್ ಬಂದುಬಿಡ್ತೀನಿ. ಬ್ಯಾಗ್ ಬಂದ ಬಳಿಕ ವಾಪಸ್ ರೀಲಾಗಿನ್ ಮಾಡ್ತೀನಿ ಫ್ರೆಂಡ್ಸ್ನ. ಪ್ರತಿ ಸಲ ನಾನು ಏನು ಮಾಡಿದ್ದೇನೆ ಅಂದರೆ ರೀಲಾಗಿನ್ನ ಮಾಡ್ತೀನಿ. ಇದೇ ಒಂದು ನಿಮಗೆ ಮೇನ್ ಐ ಡಿನ ಯೂಸ್ ಮಾಡಬೇಕಂದ್ರೆ ಇದೇ ಒಂದು ಆಪ್ಷನ್ ಇರುವಂಥದ್ದು. ನೀವು ಅಲೌ ಕೊಡಿ. ನೀವು ನೋಡ್ಬೋದು ಕೆಳಗೆ ರೀಲ್ಸ್ ಆಪ್ಷನ್ ಬಂದಿದೆ ಅಂತ. ರೀಲ್ಸ್ನ ಹಾಕಿಬಿಟ್ರೆ ನೀವು ನೋಡ್ಬೋದು ರೀಲ್ಸು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಮತ್ತೆ ಹಿಂಗೆ ಬ್ಯಾಗ್ ಬಂದುಬಿಟ್ಟು ನೀವು ಕ್ಲಿಯರ್ ಚಾಟ್ನ ಹೊಡೆದ್ಬಿಟ್ಟು ವಾಪಸ್ ನೀವು ಹೋದಂದರೆ ಅದು ಇರೋದಿಲ್ಲ. ನೋಡ್ಬೋದು, ಅದು ವಾಪಸ್ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಅದು ಆಲ್ರೆಡಿ ಇರೇಸ್ ಆಗಿರುತ್ತೆ. ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ. ನನಗೂ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಜೆನ್ಯೂನಾಗಿ ಯೂಸ್ ಮಾಡಬೇಕಂದ್ರೆ ಈ ರೀತಿನ ಮಾಡಬೇಕು. ಕ್ಲಿಯರ್ ಚಾಟ್ನ ಹೊಡೆದ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕಾಗತ್ತೆ ರೀಲ್ಸ್ನ ನೋಡೋದಕ್ಕೆ. ಎರಡನೇ ಟ್ರಿಕ್ ನೋಡ್ತಾ ಹೋಗೋಣ. ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ನಿಮಗೆ ರೀಲ್ಸ್ ಅಷ್ಟೇ ನೋಡಬೇಕಂತ ಇದೆ ಮತ್ತು ನಿಮಗೆ ಯಾವುದೇ ಮತ್ತು ಒಂದು ಏನಪ್ಪ ಅಂತಂದರೆ ಯಾವುದೇ ಒಂದು ನನಗೆ ಅಕೌಂಟ್ ಬೇಡ, ಬರೀ ರೀಲ್ಸ್ ಅಷ್ಟೇ ನೋಡಬೇಕಂದ್ರೆ ನಿಮಗೆ ಇನ್ನೊಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ಆ ಐ ಡಿನ ಲಾಗೌಟ್ ಮಾಡ್ಕೊಳ್ಳಿ. ನಿಮ್ಮ ಮೇನ್ ಐ ಡಿ ಇದೆಯಲ್ಲ ಅದನ್ನು ಲಾಗೌಟ್ ಮಾಡ್ಕೊಳ್ಳೋದು. ಈಗ ನಾನು ಇದನ್ನು ಕ್ಲಿಯರ್ ಕ್ಯಾಟ್ ಹೊಡೆದ್ರೆ ಲಾಗೌಟ್ ಆಗಿರುತ್ತೆ. ಈಗ ಲಾಗೌಟ್ ಆದ ಬಳಿಕ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನನ್ನ ಹತ್ರ ಇನ್ನೊಂದು ಡೆಮೋ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದೊಂದು ಅಂದ್ಕೊಳ್ಳಿ, ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತೀನಿ. ಈಗ ನೋಡ್ಕೋಬೋದು ಇದರಲ್ಲಿ ತೋರಿಸ್ತಾ ಇರುವಂಥದ್ದು ರೀಲ್ಸ್ ಆಪ್ಷನ್ ಈ ರೀತಿ ನಿಮಗೆ ಶೋ ಆಗ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಈ ರೀತಿ ಸ್ವೈಪ್ ಅಪ್ ಮಾಡ್ತೇನೆ. ಬ್ಯಾಗ್ ಬಂದಿದ್ದು ನೋಡಿ. ಇವಾಗ ಏನಿಲ್ಲ, ಮತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿದ್ರು ವಾಪಸ್ಸು ನಿಮಗೆ ನೋಡುವಂಥದ್ದು ಇದು ಐ ಡಿಗೆ ನೋಡಿ ನೀವು ರೀಲ್ಸ್ ಆಪ್ಷನ್ ಮತ್ತೆ ಕ್ಲೀನ್ ಮಾಡಿದ್ರು ವಾಪಸ್ ರೀಲ್ಸ್ ಆಪ್ಷನ್ ಬರ್ತಾಯಿದೆ. ಈ ರೀತಿ ನಿಮಗೆ ಎರಡನೇ ಆಪ್ಷನಲ್ಲಿ ನಿಮಗೆ ಸಿಗುತ್ತೆ. ಬಟ್ ನಿಮ್ಮ ಮೇನ್ ಐ ಡಿಯಲ್ಲಿ ನಿಮಗೆ ನೋಡೋದಕ್ಕಾಗೋದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕಾಂಟೆಂಟ್ ನೀವು ಯಾವ ರೀತಿ ಕನ್ಸ್ಯೂಮ್ ಮಾಡ್ತಿದ್ದೀರಲ್ಲ ಮೊದಲು ಅದೇ ರೀತಿ ಕಾಂಟೆಂಟ್ಗಳು ಬರೋದಿಲ್ಲ. ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸರಿ ಕಾಂಟೆಂಟ್ ಬರೋದಿಲ್ಲ ನಿಮ್ಮ ಅಕಾರ್ಡಿಂಗು. ಅದಕ್ಕಾಗಿ ನೀವು ಮೊದಲನೇ ಟ್ರಿಕ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಿಮ್ಮದೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದಾಗುತ್ತೆ ಮತ್ತು ಎರಡನೇದು ಟೈಮ್ ಪಾಸ್ ಆಗೋದಿಲ್ಲ. ಯಾಕಪ್ಪ ಅಂದರೆ ನೀವು ಇಂಟ್ರೆಸ್ಟ್ ಇರೋದು ಇದರಲ್ಲಿ ಬರೋದಿಲ್ಲ. ನಿಮಗೆ ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ ಒಂದು ಇಲ್ಲ ಅಂದರೆ ಮೋಡ್ ಅಪ್ಲಿಕೇಶನ್ನ ತೊಗೋಬೇಕಾಗತ್ತೆ. ಮೋಡ್ ಅಪ್ಲಿಕೇಶನ್ನ ನಿಮಗೆ ಟೈಪ್ ಮಾಡಿ ತೋರಿಸ್ತಾನೆ. ಮೋಡ್ ಅಪ್ಲಿಕೇಶನ್ನ ಯಾವ ರೀತಿ ತೊಗೊಳ್ಳೋದಂತ ಇನ್ಸ್ಟಾಗ್ರಾಮ್ ಮೋಡ್ APK ಅಂತ ಹೊಡಿಬೇಕು. ಇನ್ಸ್ಟಾಗ್ರಾಮ್ ಮೋಡ್ APK. ನೋಡಿ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಮೋಡ್ APK ಅಂತ ಹಿಂಗೆ ಸರ್ಚ್ ಮಾಡ್ಕೊಂಡ್ಬಿಡಿ. ಇನ್ಸ್ಟಾಗ್ರಾಮ್ ಮೋಡ್ APK ಅಂತ ಸರ್ಚ್ ಮಾಡಿದಾಗ ತುಂಬಾ ಫೈಲ್ಸ್ಗಳು ಬರುತ್ತೆ. ಅವಾಗ ನಿಮಗೂ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಹೇಳೋಕ್ಕಾಗೋದಿಲ್ಲ ಯಾವುದು ಸೆಕ್ಯೂರ್ ಇದೆ, ಯಾವುದು ಸೆಕ್ಯೂರ್ ಇಲ್ಲ ಅಂತ. ತುಂಬಾ ಜನ ಯೂಸ್ ಮಾಡ್ತಾರೆ, ಬಟ್ ನಾನು ಯೂಸ್ ಮಾಡೋದಲ್ಲ. ಯಾಕಪ್ಪ ಅಂತಂದರೆ ಒಂದು ಸತಿ ಕ್ಲಿಯರ್ ಚಾಟ್ ಹೊಡೆದ್ಬಿಟ್ಟು ನೀವು ವಾಪಸ್ ಯೂಸ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಅಂದ್ಕೋತೀನಿ. ಮತ್ತು ನಿಮಗೆ ಅಲ್ಟರ್ನೇಟಿವ್ ಯಾವುದೇ ಒಂದು
ಆಪ್ಷನ್ ಇಲ್ಲ. ಅಂದರೆ ಅಫಿಷಿಯಲಿ ಇನ್ಸ್ಟಾಗ್ರಾಮ್ದವರು ಯಾವುದೇ ಒಂದು ಆಲ್ಟರ್ನೇಟಿವ್ ನಿಮಗೆ ಕೊಟ್ಟಿಲ್ಲ, ಯಾವುದೇ ಒಂದು ಆಪ್ಷನ್ನು. ಬೇಕಾದರೆ ನೀವು ಇದನ್ನೇ ಮಾಡಬೇಕು. ಮತ್ತು ಕೆಲವು ಜನ ಹೇಳ್ತಾರೆ ಫ್ರೆಂಡ್ಸ್ ಅದನ್ನು ಮಾಡಿ ಇದನ್ನು ಮಾಡಿ ಇನ್ಸ್ಟಾಗ್ರಾಮ್ ಟೀಮ್ಗೆ ಮೆಸೇಜ್ ಮಾಡಿ ಮತ್ತು ಟೂಲ್ಸ್ನ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿ ಅಂತ ಹೇಳ್ತಾಯಿದ್ರೆ. ಬಟ್ ಅದು ನಾನು ಮಾಡಿ ನೋಡಿದ್ದೇನೆ, ಬಟ್ ಅದು ವರ್ಕ್ ಆಗೋದಿಲ್ಲ. ನಾನು ಒಂದು ಸಲ ಅಲ್ಲ 7-8 ಸಲ ಮಾಡಿದ್ದೇನೆ. ಬಟ್ 3-4 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. 3-4 ತಿಂಗಳಿಂದ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ. ಬರೀ ಡೈಲಿ ಇಲ್ಲಾಂದ್ರೂ ವಾರದಲ್ಲಿ 2-3 ಮೆಸೇಜ್ನ ಟೈಪ್ ಮಾಡಿ ನಾನು ಹೆಲ್ಪ್ ಸೆಂಟರ್ಗೆ ಕಳಿಸ್ತೇನೆ. ಬಟ್ ಅವರು ಏನೂ ರಿಪ್ಲೈ ಆಗೋದಿಲ್ಲ. ನಿಮ್ಮದು ರಿಪ್ಲೈ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಅದು ಒಂದು ಬಗ್ ಇರುವಂಥದ್ದು, ಅಂದರೆ ಒಂದು ಏನೋ ಫಾಲ್ಟ್ ಆಗಿದೆ. ಅದು ಅವರು ಇನ್ಸ್ಟಾಗ್ರಾಮ್ದವರು ಅವರಿಗೆ ಒಂದು ಅಫಿಷಿಯಲಿ ಒಂದು ಅಪ್ಡೇಟ್ನ ತಂದರೆ ಇದು ರಿಕವರ್ ಆಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಫೇಕ್ ಐಡಿಸ್ಗಳು ತುಂಬಾ ಕ್ರಿಯೇಟ್ ಆಗಿವೆ. ಫೇಕ್ ಐಡಿಸ್ಗಳು ತುಂಬಾ ಕ್ರಿಯೇಟ್ ಆಗಿರೋದ್ರಿಂದ ಈ ರೀತಿ ಆಗಿರೋದು ಅಂಥದ್ದು ಏನೋ. ಯಾಕಂದರೆ ಇದು ನಂದು ಮೇನ್ ಅಲ್ಲ, ಗೆಸ್ಟ್ ಇರುವಂಥದ್ದು. ಗೆಸ್ಟ್ ಐಡಿ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುವಂಥದ್ದು. ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಮೊದಲು ಒಂದಿತ್ತು ಫ್ರೆಂಡ್ಸ್ ನಂದು, ಅದಕ್ಕೆ ಬರುತ್ತೆ. ಇದು ಸೆಕೆಂಡ್ ನಾನು ಕ್ರಿಯೇಟ್ ಮಾಡಿರುವಂಥದ್ದು. ಇದು ಅದು ಫೇಕ್ ಐಡಿ ಅಂತ ಅವರು ಕನ್ಸಿಡರ್ ಮಾಡಿರ್ಬೋದೇನೋ. ಬಟ್ ಫೈನಲಿ ಇದಕ್ಕೆ ರೀಲ್ಸ್ ಬರಬೇಕಂದ್ರೆ ನಾನು ಕ್ಲಿಯರ್ ಚಾಟ್ ಹೊಡೆದ್ಬಿಟ್ಟೆ ರೀಲ್ಸ್ನ ನೋಡಬೇಕು. ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾವುದೇ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಯಾವುದೇ ರಿಲೇಟೆಡ್ ವಿಡಿಯೋ ಬೇಕಾದರೂ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಮಾಡುವ ಪ್ರಯತ್ನ ಮಾಡೋಣ. ಅದ್ರ ಜೊತೆಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ, ತುಂಬಾ ಸರ್ಚ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಹಾಗೆ ಡೈರೆಕ್ಟಾಗಿ ಯಾರೋ ಹೇಳಿದ್ರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ನಿಮಗೆ ರೀಲ್ಸ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ನಿಮಗೆ ಜೆನ್ಯೂನ್ ಆಗಿ ಹೇಳುವಂಥದ್ದು, ಅಫಿಷಿಯಲಿ ಯಾವುದೇ ಆ ರೀತಿ ರೀಲ್ಸ್ ಬರೋದಿಲ್ಲ. ನನ್ನ ಅಕೌಂಟು ಇದೆ, ನನ್ನ ಅಕೌಂಟ್ಗೂ ಬರ್ತಾ ಇಲ್ಲ. ನಾನು ಏನು ಬೇಕಾದರೂ ಟ್ರೈ ಮಾಡಿ ನೋಡಿದೆ, ಅದರಲ್ಲೂ ಬರ್ತಾ ಇಲ್ಲ. ನಿಮಗೆ ಹೇಳೋದಂದರೆ ಹೊಸದ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ರೀಲ್ಸ್ ನೋಡಬೇಕಂದ್ರೆ, ಇಲ್ಲಾಂದರೆ ಕ್ಲಿಯರ್ ಡಾಟಾ ಹೊಡೆದ್ಬಿಟ್ಟು ನೀವು ನೋಡುವಂಥದ್ದು. ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಫೀರ್ ಇರುವಂಥದ್ದು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ನಂದರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ನೀವು ವಾಚ್ ಮಾಡ್ಬೋದು ಮತ್ತು ಅಪ್ಡೇಟ್ ಇರುತ್ತೆ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ.